ಶಿವಮೊಗ್ಗ ಎಸ್ಪಿಗೆ ಕೆಎಸ್ ಈಶ್ವರಪ್ಪ ತರಾಟೆ. ಈದ್ಗಾ ಮೈದಾನ ವಿವಾದಕ್ಕೆ ಈಶ್ವರಪ್ಪ ಗರಂ ಆಗಿದ್ದಾರೆ. ಯಾರು ಈದ್ಗಾ ಮೈದಾನ ಎನ್ನಬೇಡಿ, ಇದು ಆಟದ ಮೈದಾನ. ಅಧಿಕಾರಿಗಳು ಕಾಂಗ್ರೆಸ್ನವರಿಗೆ ಬೆಂಬಲ ಸೂಚಿಸುತ್ತಿದ್ದಾರೆ. ನ್ಯಾಯದ ಪರವಾಗಿ ಅಧಿಕಾರಿಗಳು ತೀರ್ಮಾನ ಮಾಡಿ. ನಿಮ್ಮ ಇಲಾಖೆ ಬದುಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಎಸ್ಪಿಗೆ ಏಕವಚನದಲ್ಲಿ ತರಾಟೆ ತೆಗೆದುಕೊಂಡ ಈಶ್ವರಪ್ಪ. ಕೆಎಸ್ ಈಶ್ವರಪ್ಪ ಖಾಲಿ ಕೂತ್ಕೊಂಡಿದ್ದಾರೆ. ಬಿಜೆಪಿ ಅವರನ್ನು ಉಚ್ಚಾಟನೆ ಮಾಡಿದೆ. ಈಗ ಈಶ್ವರಪ್ಪ ಒಬ್ಬ ಮಾಜಿ ಡಿಸಿಎಂ, ಮಾಜಿ ಶಾಸಕ, ಮಾಜಿ ಸಚಿವ. ಈದ್ಗಾ ಮೈದಾನದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿಗೆ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಂತ ಈಶ್ವರಪ್ಪ ಅಥವಾ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಕೊಡಬಹುದಾದ ಮರ್ಯಾದೆಯನ್ನು ಕನಿಷ್ಠ ಕೊಡೋದಕ್ಕೆ ಸಾಧ್ಯ ಇಲ್ಲದಲೇ ಇರತಕ್ಕಂಥ ಈಶ್ವರಪ್ಪ ಬಿಜೆಪಿಯಲ್ಲಿ ಅಸ್ತಿತ್ವ ಕಳ್ಕೊಂಡ್ರು. ಬಿಜೆಪಿಯ ಯಾವ ನಾಯಕರು ಹತ್ರ ಸೇರಿಸ್ಕತ್ತಿಲ್ಲ. ಬಿಜೆಪಿಯಲ್ಲಿ ಮುಂದೊಮ್ಮೆ ಇವರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲೂ ಯಾರನ್ನ ಮೆಚ್ಚಿಸೋದಕ್ಕೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಹಿಂದೆ ಭಾಷಣ ಮಾಡಿದ್ದಕ್ಕೆ ಪ್ರಕರಣವನ್ನು ದಾಖಲಿಸಿದ್ದೀರಿ, ಯಾರಾದರೂ ನಿಮಗೆ ದೂರು ನೀಡಿದ್ದಾರಾ ಅಂಥೇಳಿ ಕೆಂಡ ಕಾರಿದ್ದಾರೆ. ಇದು ಈಶ್ವರಪ್ಪ ಪೊಲೀಸ್ ಎಸ್ಪಿಯ ವಿರುದ್ಧ ಕೆಂಡ ಕಾರಿರ್ತಕ್ಕಂತಹದ್ದು. ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯದ ಪರವಾಗಿ ಅಧಿಕಾರಿಗಳು ತೀರ್ಮಾನ ಮಾಡಿ ಈಶ್ವರಪ್ಪನಿಗೆ ಸದಾ ಕಾಲ ಮುಸ್ಲಿಮರು ಮತ್ತು ಮುಸ್ಲಿಮರ ಆಸ್ತಿ, ಮುಸ್ಲಿಮರ ಸಂಪತ್ತು ಇದೇ ಒಂದು ಕಣ್ಣಿಗೆ ಕಾಣಿಸೋದನ್ನು ಬಿಟ್ಟರೆ ಬೇರೆ ಯಾವುದು ಕಾಣಿಸೋದಿಲ್ಲ. ಶಿವಮೊಗ್ಗದ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಿಲ್ಲ. ಈಗ ಈದ್ಗಾ ವಿವಾದದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ.